ಹಲೋ ಆಲ್, ಎಲ್ರಿಗೂ ನಮಸ್ಕಾರ. ಮಾಮಿ ಮೇಕಪ್ ಆರ್ಟಿಸ್ಟ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ವೀಕ್ಷಕರಲ್ಲಿ ಯಾರು ಇದುವರೆಗೂ ಮೊದಲನೇ ಬಾರಿಗೆ ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ಚಾನಲಲ್ಲಿ ಬರುವಂಥ ವಿಡಿಯೋಗಳು ಮೊದಲು ನಿಮಗೆ ಕಾಣಬೇಕಾದಲ್ಲಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಅಂದ ಹಾಗೆ ಇವತ್ತು ಮಕ್ಕಳಿಗಾಗಿ ಒಂದು ವಿಶೇಷವಾದಂಥ ಬ್ರೇಕ್ಫಾಸ್ಟ್ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಈ ರೆಸಿಪಿಯನ್ನು ನೀವು 10 ನಿಮಿಷದೊಳಗಡೆ ಮಾಡ್ಕೊಳ್ಬೋದು, ಭಾಳ ರುಚಿಯಾಗಿ ಹಾಗೆ ಪೌಷ್ಟಿಕವಾಗಿ. ಯಾವುದಪ್ಪ ಆ ರೆಸಿಪಿ ಅಂತಂದರೆ ಕೇರಳ ಬಾಳೆಹಣ್ಣಿನ ಪೋರಿಜ್. ಅದು ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಇವಾಗ ನೋಡೋಣ. ಮೊದಲಿಗೆ ಮಾರ್ಕೆಟ್ನಲ್ಲಿ ಸುಲಭವಾಗಿ ನಮಗೆ ಕೇರಳ ಬಾಳೆಹಣ್ಣು ಸಿಕ್ಕುತ್ತೆ. ನಮ್ಮ ಮಕ್ಕಳು ಎಷ್ಟು ತಿಂತಾರೆ ಅನ್ನೋ ಅಂದಾಜು ನಮಗಿರುತ್ತಲ್ವ, ಅಷ್ಟು ಬಾಳೆಹಣ್ಣು ತೊಗೊಂಡು ಬಂದರೆ ಸಾಕಾಗುತ್ತೆ. ಈ ರೀತಿ ಹಣ್ಣಾಗಿರುವಂಥ ಬಾಳೆಹಣ್ಣು ತೊಗೊಂಡು ಬಂದು ಮೊದಲು ಅದನ್ನು ತೊಳೆದಿಟ್ಕೊಂಡು 2 ಭಾಗದ ತೊಟ್ಟನ್ನು ಕತ್ತರಿಸ್ಕೊಂಡು ಈ ರೀತಿ 3 ಭಾಗ ಮಾಡ್ಕೊಳ್ಳೋಣ, ಬೇಗ ಬೇಯಲಿ ಅನ್ನೋ ಕಾರಣಕ್ಕಾಗಿ. ಈ ತಿಂಡಿಯನ್ನು ನೀವು 6 ತಿಂಗಳ ಮೇಲ್ಪಟ್ಟ ಮಕ್ಕಳಿಗೆಲ್ಲರಿಗೂ ಕೊಡ್ಬೋದು. ಕೇವಲ ಮಕ್ಕಳಷ್ಟೇ ಅಲ್ಲ, ದೊಡ್ಡವರು ಕೂಡ ಆರಾಮಾಗಿ ತಗೊಳ್ಬಹುದು. ನಿಮ್ಗೆ ಇದು ಗೊತ್ತಿರಲಿ, ಮಕ್ಕಳಲ್ಲಿ ಏನಾದರೂ ಕಾನ್ಸ್ಟಿಪೇಷನ್ ಇತ್ತು ಅಂತಂದರೆ ಅಂಥವ್ರಿಗೆ ಈ ಹಣ್ಣು ರಾಮಬಾಣ ಆಗಿರುತ್ತೆ. ಇದರಲ್ಲಿ ಹೈ ಫೈಬರ್ ಇರೋದ್ರಿಂದ ಕಾನ್ಸ್ಟಿಪೇಷನ್ನ ಆದಷ್ಟು ಬೇಗ ರೆಡ್ಯೂಸ್ ಮಾಡುತ್ತೆ. ಮತ್ತು ಇದರಲ್ಲಿ ವಿಟಮಿನ್ ಎ, ಸಿ, ಕಾಪರ್, ಪೊಟ್ಯಾಷಿಯಮ್, ಮೆಗ್ನೀಷಿಯಮ್ ಇರೋದ್ರಿಂದಾಗಿ ಇಮ್ಯುನಿಟಿ ಬೂಸ್ಟರ್ ಆಗಿ ಕೆಲಸ ಮಾಡುತ್ತೆ. ಜೊತೆಗೆ ಲೋವರ್ ಬ್ಲಡ್ ಪ್ರೆಷರ್ ಏನಾದರೂ ಯಾರಾದರೂ ಅನುಭವಿಸ್ತಿತ್ತು ಅಂತಂದರೆ ಅಂಥವ್ರಿಗೂ ಕೂಡ ಇದು ರಾಮಬಾಣನೇ. ಇನ್ನು ರೆಸಿಪಿಗೆ ಬರೋದಾಯಿತು ಅಂದರೆ, ಕಟ್ ಮಾಡಿರುವಂಥ ಬಾಳೆಹಣ್ಣನ್ನು ಕುಕ್ಕರ್ಗೆ ಹಾಕ್ಕೊಂಡು 1/4 ಭಾಗ ನೀರನ್ನು ಹಾಕ್ಕೊಳ್ಬೇಕು. ಅದಾದ ನಂತರ ಮುಚ್ಚಳ ಮುಚ್ಚಿ 3 ವಿಷಲ್ ಇಲ್ಲಿ ನಾನು ಕೂಗಿಸ್ಕೊಳ್ತಾ ಇದ್ದೀನಿ. ಬೇಯಿಸಿದ ನಂತರ ಹಣ್ಣು ಈ ರೀತಿಯಾಗಿ ಕಾಣುತ್ತೆ. ನಿಮಗೆ ನೀವಿಲ್ಲಿ ನೋಡ್ತಾ ಇರ್ಬೋದು. ಹಸಿಪ್ಪೆನ ಬೇರೆ ಮಾಡಿ ಸಪ್ರೇಟಾಗಿ ಸ್ಪೂನಲ್ಲಿ ನಾನು ಹಣ್ಣನ್ನು ಎತ್ತಿಟ್ಕೊಳ್ತಾ ಇದ್ದೀನಿ. ನಿಮ್ಮ ಮಗು ಏನೇ ತಿಂದ್ರೂ ಕೂಡ ತೂಕ ಹೆಚ್ಚಾಗ್ತಾ ಇಲ್ವಾ, ಜೊತೆಗೆ ಡೈಜೆಷನ್ ಸರಿಯಾಗಿ ಆಗ್ತಾಯಿಲ್ಲ, ಬಹಳ ಕಷ್ಟಪಡ್ತಾ ಇದೆ, ಹಾಗಿದ್ರೆ ದಯವಿಟ್ಟು ಈ ಹಣ್ಣನ್ನೊಮ್ಮೆ ತಿನ್ನಿಸಿ ನೋಡಿ. ಇದರಲ್ಲಿ ಹೈ ಫೈಬರ್ ಇರೋದ್ರಿಂದಾಗಿ ಬಹಳ ಬೇಗ ಡೈಜೆಷನ್ ಆಗುತ್ತೆ. ಜೊತೆಗೆ ವೆಯ್ಟ್ ಕೂಡ ಬಹಳ ಬೇಗ ಗೈನ್ ಆಗುತ್ತೆ. ಅಲ್ಲದೆ ಮಕ್ಕಳ ಮೂಳೆ ಹಾಗೂ ಮಾಂಸಕ್ಕೂ ಕೂಡ ಬಲೆ ಎನರ್ಜಿಯನ್ನು ತಂದುಕೊಡುತ್ತೆ. ಮತ್ತು ಹೆಣ್ಮಕ್ಳಿಗೆ ಎನರ್ಜಿ ಲೆವೆಲ್ ಭಾಳ ಕಮ್ಮಿ, ಅಂಥವರು ಈ ಹಣ್ಣನ್ನು ಖಂಡಿತವಾಗ್ಲೂ ತಿನ್ನಲೇಬೇಕು. ಜೊತೆಗೆ ಹೆಣ್ಮಕ್ಳು ಸರಿಯಾದ ಸಮಯಕ್ಕೆ ಮುಟ್ಟಾಗೋದಕ್ಕೂ ಕೂಡ ಇದು ತುಂಬ ಹೆಲ್ಪ್ ಮಾಡುತ್ತೆ. ಪೀರಿಯಡ್ಸ್ನ ಸಮಯದಲ್ಲಿ ಏನಾದರೂ ನೋವಿತ್ತು ಅಂತಂದರೆ ಅದನ್ನು ಕೂಡ ಇದು ನಿವಾರಣೆ ಮಾಡುತ್ತೆ. ಇನ್ನು ರೆಸಿಪಿಗೆ ಬರೋದಾಯಿತು ಅಂದರೆ, ತೆಗೆದಿಟ್ಕೊಂಡಿರುವಂಥ ಹಣ್ಣಿಗೆ ಅರ್ಧ ಚಮಚ ತುಪ್ಪ ಹಾಕ್ತಾಯಿದ್ದೀನಿ, ಮಗುಗಲ್ವ, ಹಾಗಾಗಿ ಈ ತುಪ್ಪ ಸ್ಕಿನ್ಗೆ, ಕಣ್ಣಿಗೆ, ಮೂಳೆಗೆ, ಸ್ನಾಯುಗೆ ಬಹಳ ಉಪಯೋಗವಾಗಿರೋದ್ರಿಂದ ತುಪ್ಪ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಯಾವುದೇ ರೀತಿ ಸಕ್ಕರೆ ಬಳಸ್ತಾ ಇಲ್ಲ, ಯಾಕೆಂದರೆ ಈ ಬಾಳೆಹಣ್ಣು ಅದೆಷ್ಟು ಸಿಹಿಯಾಗಿರುತ್ತೆ ಅಂತಂದರೆ ನಮಗೆ ಎಕ್ಸ್ಟ್ರಾ ಸಕ್ಕರೆ ಬೇಕು ಅಂತಲೇ ಅನಿಸೋದಿಲ್ಲ. ದೊಡ್ಡವ್ರೇನಾದರೂ ತೊಗೊಳ್ತಾ ಇದ್ದೀರಿ ಅಂತಂದರೆ ಸಕ್ಕರೆಯನ್ನು ತುಪ್ಪ ಎರಡನ್ನೂ ಬೆರೆಸಿ ತೊಗೋಬೋದು. ಮಗುಗಾಗಿರೋದ್ರಿಂದಾಗಿ ನಾನಿಲ್ಲಿ ಸಕ್ಕರೆಯನ್ನು ಬಳಸ್ತಾ ಇಲ್ಲ, ಬರೀ ತುಪ್ಪನ ಹಾಕಿ ಈ ರೀತಿಯಾಗಿ ಎಲ್ಲವನ್ನು ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ಸ್ಪೂನಿನ ಸಹಾಯದಿಂದ. ಸ್ಮ್ಯಾಶ್ ಮಾಡಿ ಆಯಿತು ಅಂತಂದರೆ ನಮಗೆ ಕೇರಳ ಬಾಳೆಹಣ್ಣಿನ ಪೋರಿಜ್ ಅಲ್ಲಿಗೆ ರೆಡಿ ಆದಾಗೆ ಅರ್ಥ. ಬಿಸಿ ಬಿಸಿಯಾಗಿ ಮಗುಗೆ ತಿನ್ನಿಸ್ಬಿಟ್ರೆ ಮಗು ಎಷ್ಟು ಇಷ್ಟಪಟ್ಟು ತಿನ್ನುತ್ತೆ ಅನ್ನೋದನ್ನು ಖಂಡಿತವಾಗ್ಲೂ ನೀವು ನೋಡಿ ಖುಷಿ ಪಡ್ತೀರ. ನಿಮ್ಮ ಮಗು ಫೈನ್ ಪೇಸ್ಟಾಗಿ ಇನ್ನೂ ತಿಂತಾ ಇದೆ ಅಂತಂದರೆ ಅಡ್ಡಿ ಇಲ್ಲ, ಇದನ್ನು ಬ್ಲೆಂಡ್ ಮಾಡಿ ಆನಂತರ ತುಪ್ಪ ಮಿಕ್ಸ್ ಮಾಡಿ ತಿನ್ನಿಸ್ಬೋದು. 8 ತಿಂಗಳ ಮೇಲ್ಪಟ್ಟ ಮಕ್ಕಳಿಗೆ ಈ ರೀತಿಯಾಗಿ ನಾರಿದ್ರೆ ಅಡ್ಡಿ ಇಲ್ಲ, ಲೈಟಾಗಿ ತಿಂತಾರೆ. ಸೊ ಹಾಗಾಗಿ ವರಿ ಮಾಡುವಂಥ ಅಗತ್ಯ ಇಲ್ಲ. ನೋಡಿ, ಕಂಪ್ಲೀಟ್ ಆದರೆ ಈ ರೀತಿಯಾಗಿ ಕಾಣುತ್ತೆ. ಬೌಲ್ಗೆ ಹಾಕಿ ಸ್ಮ್ಯಾಶ್ ಮಾಡ್ತಿದ್ದೀನಿ ಅಂತಂದರೆ ನನ್ನ ಮಗನಿಗೆ ಗೊತ್ತಾಗೋಗುತ್ತೆ ಅಮ್ಮ ಏನು ಮಾಡ್ತಿದ್ದಾಳೆ ಇವತ್ತು ಬ್ರೇಕ್ಫಾಸ್ಟ್ಗೆ ಅಂತ. ಅವ್ನು ಖುಷಿ ಅದನ್ನು ತಿಂದು ಮುಗಿಸೋವರೆಗೂ ಸಮಾಧಾನ ಇರೋದಿಲ್ಲ. ನೋಡಿದ್ರಲ್ವಾ, ಇದೇ ಖುಷಿನ ನೀವು ಕೂಡ ನಿಮ್ಮ ಮಕ್ಕಳ ಕಣ್ಣಲ್ಲಿ ನೋಡಬೇಕು ಅಂತಂದರೆ ದಯವಿಟ್ಟು ಹಿಂದೆ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ನೀವು ಕೂಡ ತಿಂದು ನೋಡಿ ಹೇಗಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ನನ್ನ ಮಾಮಿ ಮೇಕಪ್ ಆರ್ಟಿಸ್ಟ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ನಾನು ಹಾಕುವಂಥ ರೆಸಿಪಿಗಳು ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡೋ ಮೂಲಕ ನನ್ನನ್ನು ಸಪೋರ್ಟ್ ಮಾಡ್ತಾಯಿರಿ. ಇದುವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಥ್ಯಾಂಕ್ಸ್ ಎಲ್ರಿಗೂ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮೆಲ್ಲರೊದ್ರಿಗೂ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.